ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ಟ್ರೈ ಮಾಡಿದ್ದೀನಿ, ಹೊಸ ಡಿಸೈನು. ಸೊ ಕ್ರೋಶಾ ಕುಚ್ಚು ಡಿಸೈನ್. ನೀಡಲ್ ನಂಬರ್ ಬಂದು 10 ತೊಗೊಂಡಿದ್ದೀನಿ, 11 ಆದರೂ ನಡೆಯುತ್ತೆ. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡಿದ್ದೀನಿ. ಬೀಡ್ಸ್ ಅಷ್ಟು ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಬೀಡ್ಸ್ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು. ನಾನು 2 ಥರನೂ ತೋರಿಸಿದ್ದೀನಿ. ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಇದು 2 ಸ್ಟೆಪ್ ಡಿಸೈನ್ ಫ್ರೆಂಡ್ಸ್. ಬೇಕಂದರೆ ಸಿಂಗಲ್ ಸ್ಟೆಪ್ ಡೈರೆಕ್ಟ್ ಸೆಕೆಂಡ್ ಸ್ಟೆಪ್ ಏನು ಹಾಕ್ತೀನಿ ಅದನ್ನೇ ಹಾಕ್ಕೋಬೋದು. ಇಲ್ಲಾಂದರೆ ಈ ಥರ ನೋಡಿ, ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನ್, ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನ್, ಈ ಥರ ಬೇಸ್ ಲೈನ್ ಹಾಕೋತಾ ಇದ್ದೀನಿ. ಸೊ ಒಂದು ಸಿಂಗಲ್ ಕ್ರೋಶೆ ಮಾಡಿದೆ, ಒಂದು ಚೈನ್ ಹಾಕ್ಕೊಂಡಿದ್ದೀನಿ, ಮತ್ತು ಪಕ್ಕದಲ್ಲ ಒಂದೇ ಒಂದು ಪಾಯಿಂಟ್ ಗ್ಯಾಪ್ ಬಿಟ್ಬಿಟ್ಟು ಒಂದು ಚೈನ್ಗೆ ಆಗೋಷ್ಟು ಗ್ಯಾಪ್ ಬಿಟ್ಟು ನೀಡಲ್ಲಿ ಹಾಕಿ ದಾರಾನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಹಾಗೆ ಬೇಸ್ ಲೈನ್ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. ಮತ್ತು ಒಂದು ಚೈನ್, ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನ್, ಇದೇ ರೀತಿ ಪೂರ್ತಿ ಸ್ಯಾರಿ ಹಾಕ್ಕೊಂಡು ಹೋಗಬೇಕು. ಇದು ಬೇಡ, ಟೈಮ್ ಆಗುತ್ತೆ, ನಿಮಗೆ ನೆಸಸರಿ ಇಲ್ಲ ಅಂದರೆ ಬೇಸ್ ಲೈನ್ ಏನು ಬೇಡ, ಸೆಕೆಂಡ್ ಸ್ಟೆಪ್ಪೇ ಡೈರೆಕ್ಟಾಗಿ ಹಾಗೆ ಹಾಕ್ಕೋಬೋದು. ಸೊ ಈ ಥರ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಪೂರ್ತಿ ಹೀಗೆ ಹಾಕ್ಕೊಂಡು ಹೋಗಬೇಕು. ಸ್ವಲ್ಪ ತಿಕ್ಕಾಗೆ ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ. ನೀವು ಕಾಂಟ್ರಾಸ್ಟ್ ಕಲರ್ನ ಬೇಸ್ ಲೈನಾಗಿ ಯೂಸ್ ಮಾಡ್ಕೊಳ್ಳಿ. ನಾನು ಸೇಮ್ ಕಲರಲ್ಲಿ ಸೆಕೆಂಡ್ ಸ್ಟೆಪ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಬೇಡ ಅಂದರೆ ಫಸ್ಟ್ ಸ್ಟೆಪ್ ಸ್ಕಿಪ್ ಮಾಡ್ಬೋದು, ಡೈರೆಕ್ಟ್ ಸೆಕೆಂಡ್ ಸ್ಟೆಪ್ ಹಾಕ್ಕೋಬೋದು. ಸೊ ನೀಡಲ್ನ ಒಂದು ಚೈನ್ ಗ್ಯಾಪ್ ಇದೆ ಅಲ್ವಾ, ಅಲ್ಲೇ ನೀಡಲ್ನ ಹಾಕಿಬಿಟ್ಟು ದಾರಾನ ತೊಗೊಂಡು ಬರ್ತೀನಿ. ದಾರಾನ ತೊಗೊಂಬಂದು ಲಾಕ್ ಮಾಡ್ಕೊಳ್ಳೋಣ. ಫಸ್ಟು ನಾಟ್ ಹಿಂದೆಗಡೆ ಬರೋ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ 4 ಚೈನ್ಸ್ನ ಹಾಕೋತೀನಿ ಫ್ರೆಂಡ್ಸ್. 4 ಚೈನ್ ಹಾಕೊಳ್ಳೋಣ ಕುಚ್ಚು ಕಟ್ಟೋದಕ್ಕೆ. ವಿತೌಟ್ ಕುಚ್ಚು ನೀವು ಈ ಡಿಸೈನ್ ಟ್ರೈ ಮಾಡ್ಕೋಬೋದು. ಸೊ 2 ಗ್ಯಾಪ್ ಬಿಟ್ಬಿಟ್ಟು ಥರ್ಡ್ ಹೋಲ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ. 2 ಗ್ಯಾಪ್ ಬಿಟ್ಬಿಟ್ಟು ಥರ್ಡ್ ಹೋಲ್ಗಾದರೂ ಲಾಕ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಫಸ್ಟ್ ಹೋಲ್ಗಾದರೂ ಲಾಕ್ ಮಾಡ್ಕೊಳ್ಳೋಣ. 1 ಗ್ಯಾಪ್ ಬಿಟ್ಬಿಟ್ಟಾದರೂ ಲಾಕ್ ಮಾಡ್ಕೊಳ್ಳೋಣ. 4 ಚೈನ್ ಎಲ್ಲಿಗೆ ಬರುತ್ತಲ್ಲಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಆದಮೇಲೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ ಪಕ್ಕದಲ್ಲೇ. ಸೇಮ್ 1 ಚೈನ್ ಗ್ಯಾಪಲ್ಲಿ ನೋಡಿ, 2 ಸಿಂಗಲ್ ಕ್ರೋಶೆ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ವಾ, 1 ಚೈನ್ ಹಾಕಿರೋ ಗ್ಯಾಪ್ ಅಲ್ಲೇ ನಾನು ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡೆ. ಸೊ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ಮೇಲೆ ಡೈರೆಕ್ಟಾಗಿ ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ 2 ಚೈನ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಸೊ 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ಈಗ 1 ಸಿಂಗಲ್ ಕ್ರೋಶೆ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ 1 ಚೈನ್ ಗ್ಯಾಪ್ ಬಿಟ್ಟು ಇನ್ನೊಂದು ಚೈನ್ ಗ್ಯಾಪಲ್ಲಿ ನಾನು ನೀಡಲ್ನ ಹಾಕಿ ದಾರಾನ ತಂದು 3 ದಾರ ಇರುತ್ತಲ್ವ ನೀಡಲ್ ಮೇಲೆ, ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆರಡು ದಾರನ 1 ಮಾಡ್ಕೊಳ್ಳೋಣ. ಸೊ ಒಂದು ಕಂಬ ಆಯಿತು. ಫಸ್ಟ್ 2 ಚೈನ್ ಹಾಕಿದೆ, ಒಂದು ಕಂಬನ ಮಾಡ್ಕೊಂಡಿದ್ದೀನಿ, ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. 2 ಚೈನ್ 1 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ ನಾನು 3 ಚೈನ್ ಹಾಕೋತಾ ಇದ್ದೀನಿ. ಸೊ 2 ಚೈನ್ ಕೂಡ ಹಾಕೋಬೋದು, ಬಟ್ 3 ಚೈನ್ ಹಾಕೊಳ್ಳಿ, ಒಂದು ಸ್ವಲ್ಪ ಲೆಂತಿಯಾಗಿ ಕಾಣಿಸುತ್ತೆ. 2 ಚೈನ್, ಒಂದು ಕಂಬ, 3 ಚೈನ್, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಕಂಬ ಏನಿದೆ ಆ ಗ್ಯಾಪ್ ಇರುತ್ತೆ ನೋಡಿ ಫ್ರೆಂಡ್ಸ್, ಟ್ರಯಾಂಗಲ್ ಶೇಪಲ್ಲಿ, ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆರಡು ದಾರ 1 ಮಾಡ್ಕೊಳ್ಳೋಣ, ಒಂದು ಡಬಲ್ ಕ್ರೋಶೆ ಆಯಿತು. ಸೊ ಈ ರೀತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1, 2 ದಾರ 1, ಈ ರೀತಿ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸೊ 4 ಡಬಲ್ ಕ್ರೋಶೆ ಮಾಡ್ಕೊತೀನಿ. ಫಸ್ಟ್ 3 ಚೈನ್ ಆದಮೇಲೆ 4 ಕಂಬಗಳನ್ನ ಮಾಡ್ಕೊಳ್ಳೋಣ. ಸೊ ಫಸ್ಟ್ 2 ಚೈನ್ ಹಾಕಿ ಒಂದು ಕಂಬ ಹಾಕಿರ್ತೀವಲ್ಲ, ಅದೇ ಕಂಬಗೆ ನಾವು 3 ಚೈನ್ ಮಾಡಿ 4 ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಬರೀ 4 ಸಾಕು ಫ್ರೆಂಡ್ಸ್, ಜಾಸ್ತಿ ಬೇಡ. ಸ್ಲ್ಯಾಂಟಿಂಗ್ ಆರ್ಚ್ ಥರ ಆಯಿತು ನಮಗೆ ಇವಾಗ. ಸೊ ಚಿಕ್ಕದೊಂದು ಸ್ಲ್ಯಾಂಟಿಂಗ್ ಆರ್ಚ್ ಆಯಿತು. ಸೊ ಮತ್ತೆ ಇದು ಎಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ದೀವಿ ಅಲ್ಲಿ 1 ಚೈನ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ 1 ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ 4 ಚೈನ್ ಹಾಕಿದೆ, ಎಕ್ಸ್ಟ್ರಾ 1 ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ ಮಾಡಿ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಹಾಕಿದ್ದೀನಿ. ಸೊ ಇಲ್ಲಿಂದ ನೆಕ್ಸ್ಟು 3 ಟೈಮ್ಸ್ ಲಾಕ್ ಬಿಟ್ಟು ಫ್ರೆಂಡ್ಸ್ 3 ಸರ್ತಿ ನಾನು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಲಾಕ್ ಮಾಡಿರೋದನ್ನ ಬಿಟ್ಬಿಟ್ಟು 3 ಟೈಮ್ ಸಿಂಗಲ್ ಕ್ರೋಶೆ, 3rd ಟೈಮು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇವನ್ ನೀವು ಬೇಸ್ ಲೈನ್ ಇಲ್ಲ ಅಂದರೆ ಡೈರೆಕ್ಟ್ ಸ್ಯಾರಿಗೆ ಹಾಕಿ, ಇಲ್ಲಾಂದರೆ ಈ 3 ಸಿಂಗಲ್ ಕ್ರೋಶೆ ಬದಲು 3 ಚೈನ್ ಹಾಕಿಬಿಡಿ. ಸೊ ನೀಟಾಗಿ ಕಾಣಿಸುತ್ತೆ. ಇದನ್ನು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಡಿಸೈನ್ನ ಈ ರೀತಿ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಡಿಸೈನ್ ಟರ್ನ್ ಮಾಡಿಕೊಂಡು, ಸೊ ನೋಡಿ ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಇದೆಯಲ್ಲ, ಡಿಸೈನ್ ಟರ್ನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ನಾನು 3 ಚೈನ್ ಹಾಕೋತೀನಿ. 3 ಸಿಂಗಲ್ ಕ್ರೋಶೆ ಮಾಡಿದ ತಕ್ಷಣ ಬೇಸ್ ಲೈನ್ಗಾದರೆ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ, ಬೇಸ್ ಲೈನ್ ಹಾಕಿಲ್ಲ ಅಂದರೆ 3 ಚೈನ್ ಮಾಡ್ಕೊಂಡು ಲಾಕ್ ಮಾಡಿಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿದ ತಕ್ಷಣ ಮತ್ತೆ ಅಗೇನ್ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ.
2 ಚೈನ್ ಆಯಿತು. ಇನ್ನೂ ಒಂದು ಚೈನ್ನ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಇವಾಗ ಕೂಡ ಒಂದು ಕಂಬ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೊ ಇಲ್ಲಿ ನೋಡಿ, ಈ ಕಂಬಗಳು 4 ಏನಿದೆ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ ಸಿಂಗಲ್ ಕ್ರೋಶೆ ಪಾಯಿಂಟಿಗೆ ನಾನು ನೀಡಲ್ನ ಹಾಕ್ತೀನಿ ಇವಾಗ. ಸೊ ಸಿಂಗಲ್ ಕ್ರೋಶೆಯಿಂದ ಸ್ಟಾರ್ಟ್ ಆಗಿರುತ್ತಲ್ವ ಅಲ್ಲಿಗೆ, ಸೊ ಅಲ್ಲಿಗೆ ನಾನು ನೀಡಲ್ನ ಹಾಕಿ ದಾರನ ತೊಗೊಬಂದು 2 ದಾರ 1 ಮತ್ತು 2 ದಾರ 1. ಸೊ 3 ಚೈನ್ ಹಾಕಿ ಒಂದು ಕಂಬನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ ನಮಗೆ. ಸೊ ಟ್ರಯಾಂಗಲ್ ಫಾರ್ಮ್ ಆಯ್ತಲ್ಲ, ಮತ್ತೆ ಅಗೇನ್ ಒಂದು ಕಂಬ ಮಾಡ್ಕೊಳ್ತೀನಿ. 3 ಚೈನ್ ಹಾಕಿ ಒಂದು ಕಂಬ ಮಾಡಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಫ್ರೆಂಡ್ಸ್ 2 ಗ್ಯಾಪ್ಸ್, ಕಂಬದ ಮೇಲೆ ಹೋಲ್ ಗ್ಯಾಪ್ಸ್ ಇದೆಲ್ಲ 2 ಗ್ಯಾಪ್ಸ್ ಬಿಟ್ಟು 3rd ಗ್ಯಾಪಿಗೆ ನಾನು ಒಂದು ಕಂಬ ಮಾಡ್ಕೊಳ್ತೀನಿ. 3rd ಗ್ಯಾಪಿಗೆ ಕೂಡ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಇನ್ನು ಒಂದು ಟ್ರಯಾಂಗಲ್ ಫಾರ್ಮ್ ಆಯಿತು. ಫಸ್ಟ್ 3 ಚೈನ್ ಹಾಕಿ ಕಂಬ ಮಾಡಿದೆ, ಮತ್ತು ಒಂದು ಕಂಬನ 2 ಚೈನ್ ಗ್ಯಾಪ್ ಬಿಟ್ಬಿಟ್ಟು ಕಂಬ ಮಾಡಿದ್ದೀನಿ. ಅಗೈನ್ 3 ಚೈನ್ ಹಾಕಿ ಒಂದು ಕಂಬ ಮಾಡ್ಕೊಳ್ತೀನಿ. ಒಟ್ಟು 3 ಟ್ರಯಾಂಗಲ್ ಫಾರ್ಮ್ ಆಗುತ್ತೆ ನಮಗಿಲ್ಲಿ. ಸೊ ನೋಡಿ, ಸೇಮ್ ಎಲ್ಲಿ ಕಂಬ ಮಾಡಿದ್ದೀವಿ ಅಲ್ಲಿ ಸೇಮ್ ಅದೇ ಪಾಯಿಂಟಿಗೆ ಮತ್ತೊಂದು ಕಂಬ ಮಾಡ್ತೀವಿ. ಸೊ ಒಂದು ನಿಮ್ಗೆ ಡಿಸೈನ್ ಹಾಕಿದ್ರೆ ನಿಮಗೆ ಕನ್ಫ್ಯೂಷನ್ ಎಲ್ಲ ಹೊಟ್ಟೋಗುತ್ತೆ ಫ್ರೆಂಡ್ಸ್. ನೋಡೋಕೆ ಕನ್ಫ್ಯೂಸ್ ಆಗ್ತಾ ಇದ್ದೀನೋ, ಬಟ್ ತುಂಬ ಈಸಿ. 3 ಚೈನ್ ಹಾಕಿ ಕಂಬ ಮಾಡಿದೆ, ಅಲ್ಲಿಂದ ಡೈರೆಕ್ಟ್ 2 ಹೋಲ್ ಗ್ಯಾಪ್ ಬಿಟ್ಟು ಕಂಬ ಮಾಡಿದೆ, ಮತ್ತು ಅಲ್ಲಿಂದ 3 ಚೈನ್ ಹಾಕಿ ಅಗೇನ್ ಅದೇ ಪಾಯಿಂಟಿಗೆ ಕಂಬ ಮಾಡಿದ್ದೀನಿ. ಸೊ ಈ ರೀತಿ ಆದ ತಕ್ಷಣ ನಾನು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ, ಡಿಸೈನ್ನ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಡಿಸೈನ್ ಟರ್ನ್ ಮಾಡ್ಕೊಂಡ್ಮೇಲೆ ಅಗೇನ್ ನಾವಿವಾಗ 3 ಟ್ರಯಾಂಗಲ್ ಫಾರ್ಮ್ ಆಯ್ತಲ್ಲ, ಸೊ ಅವಾಗ ಫಸ್ಟ್ ಟ್ರಯಾಂಗಲ್ಗೆ 3 ಚೈನ್ ಹಾಕಿಬಿಟ್ಟು 4 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೊ ಸ್ಟಾರ್ಟಿಂಗ್ ಏನು ಮಾಡ್ಕೊಂಡಿದ್ದೀವಿ 4 ಕಂಬಗಳನ್ನ, ಅದೇ ರೀತಿ ಈ ಟ್ರಯಾಂಗಲನ್ನು ಸ್ಟಾರ್ಟಿಂಗ್ ಟ್ರಯಾಂಗಲ್ಗೆ ಅಲ್ವಾ ಫ್ರೆಂಡ್ಸ್ ನಾವು 4 ಕಂಬ ಮಾಡ್ಕೊಂಡಿದ್ದು. ಸೊ ಅದೇ ರೀತಿ ಈ ಟ್ರಯಾಂಗಲ್ಗೂ ನಾವು 4 ಕಂಬನ ಮಾಡ್ಕೊಳ್ತಾ ಇದ್ವಿ. ಸೊ 4 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಈವನ್ ಟ್ರಿಪಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು. ಇನ್ನು ಸ್ವಲ್ಪ ಬಿಗ್ ಸೈಜ್ ಬರುತ್ತೆ ಆರ್ಚ್ ಡಿಸೈನು. ಸೊ ಡಬಲ್ ಕ್ರೋಶೆ ಮಾಡ್ತೀರಾ, ಸ್ವಲ್ಪ ಚಿಕ್ಕದು ಬರುತ್ತೆ. ಇದನ್ನು ಡೈರೆಕ್ಟಾಗಿ ಮಧ್ಯದ ಟ್ರಯಾಂಗಲ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಟ್ರಯಾಂಗಲ್ 3 ಚೈನ್ ಇರೋ ಟ್ರಯಾಂಗಲ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು 1 ಚೈನ್ ಅಥವಾ 2 ಚೈನ್ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು ಫ್ರೆಂಡ್ಸ್, 1 or 2. ಸೊ ಲಾಕ್ ನಿಮ್ಗೆ ಉದ್ದ ಬಂದರೆ 1 ಚೈನ್ ಹಾಕ್ಕೊಳ್ಳಿ, ಲಾಕ್ ಚಿಕ್ಕ ಟೈಟಾಗಿ ಹಾಕಿದ್ರೆ 2 ಚೈನ್ಸ್ನ ಹಾಕ್ಕೊಳ್ಳಿ. ಅಲ್ಲಿಂದ 4 ಕಂಬನ ಮತ್ತೆ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಆದ ತಕ್ಷಣ 1 ಚೈನ್ ಅಥವಾ 2 ಚೈನ್ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. 4 ಡಬಲ್ ಕ್ರೋಶೆ, 4 ಡಬಲ್ ಕ್ರೋಶೆ ಹಾಕಿಬಿಟ್ಟು ಇವಾಗ ಎಲ್ಲಿ ನಾವು ಲಾಕಿಂದ ಸ್ಟಾರ್ಟ್ ಮಾಡಿದ್ವಿ, ಲಾಕ್ ಮಾಡಿದ್ವಿ, ಆ ಲಾಕದ್ದು ಬಿಟ್ಟು ಒಂದು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಗ್ಯಾಪಿಗೆ ನೋಡಿ, ಲಾಕ್ ಅಲ್ಲಿತ್ತು, ಒಂದು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಗ್ಯಾಪಿಗೆ ಲಾಕ್ ಮಾಡ್ತೀವಿ. ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಡಿಸೈನ್ ಈ ರೀತಿ ಇದೆ. ಸ್ಲ್ಯಾಂಟಿಂಗ್ ಆರ್ಚಸ್ಸು 2 ಸ್ಲ್ಯಾಂಟಿಂಗ್ ಆರ್ಚ್ ಮೇಲೆ ಮತ್ತೊಂದು ಸ್ಲ್ಯಾಂಟಿಂಗ್ ಆರ್ಚ್ ಬಂದಿರೋ ಥರ ಡಿಸೈನು. ಸೊ ಡಿಫ್ರೆಂಟಾಗಿದೆ, ಕಷ್ಟ ಆಗಲ್ಲ ಫ್ರೆಂಡ್ಸ್, ಬೇಗನೆ ಆಗೋಗುತ್ತೆ. ನಿಮಗೆ ನೋಡೋಕೆ ಅನಿಸಿರ್ಬೋದು ಅಷ್ಟೇ, ಬಟ್ ಬೇಗ ಆಗುತ್ತೆ. ನೀವು ಸೆಂಟ್ರಲ್ಲಿ ನೋಡ್ಬೋದು, ಒಂದು ಸ್ಕ್ವೇರ್ಗೆ ಡಯಾಗ್ನಲ್ ಹಾಕಿರೋ ಥರ ಸೆಂಟ್ರಲ್ಲಿ ಒಂದು ಕಂಬ ಬರುತ್ತೆ. ಆ ಕಂಬಕ್ಕೂ ಬೇಕಂದರೆ ಬೀಡ್ ಹಾಕೋಬೋದು. ನಾನಿಲ್ಲಿ ನೆಕ್ಸ್ಟ್ ಬೀಡ್ ಹಾಕಿ ತೋರಿಸ್ತೀನಿ. ಸೊ ಇಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡ್ತೀನಿ, 4 ಚೈನ್ ಮಾಡ್ಕೊಳ್ತೀನಿ. ಸೊ ನಿಮಗೆ ಕುಚ್ಚು ಬೇಡ ಅಂದರೆ ಫ್ರೆಂಡ್ಸ್ ಡೈರೆಕ್ಟ್ ನೀವು 2 ಚೈನ್ ಮಾಡಿಕೊಂಡು ಒಂದು ಕಂಬ ಹಾಕ್ಕೊಂಡು ಆರ್ಚ್ ಸ್ಟಾರ್ಟ್ ಮಾಡ್ಕೋಬೇಕು. ಈವನ್ ಕುಚ್ಚು ಬೇಕಂದರೆ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ, ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ಕುಚ್ಚು ಬೇಡ ಅಂದವರು ಡೈರೆಕ್ಟಾಗಿ ಹಾಗೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. ಆ್ಯಕ್ಚುಲಿ ಇದು ವಿತೌಟ್ ಕುಚ್ಚು ಡಿಸೈನ್ ಫ್ರೆಂಡ್ಸ್, ಕುಚ್ಚು ಹಾಕ್ಬಿಟ್ಟು ನಾನು ಟ್ರೈ ಮಾಡಿದ್ದೀನಿ. ಇದು ವಿತ್ ಬೀಡು ಹಾಕಿದ್ದೀನಿ, ವಿತೌಟ್ ಬೀಡು ಹಾಕಿದ್ದೀನಿ. ಸೊ ನೋಡ್ಬೋದು ನೀವು. ಮತ್ತು ಇವಾಗ ನಾನು ಒಂದು ಚಿಕ್ಕ ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಸಿಂಗಲ್ ಕ್ರೋಶೆ ಆದ ತಕ್ಷಣ ದಾರಾನ ಮೇಲೆ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಸೊ ಪಕ್ಕದ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳೋದು. ಸೊ ಪಕ್ಕದ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ತೀನಿ, ಲಾಕ್ ಮಾಡಿ ಟೈಟ್ ಮಾಡ್ತೀನಿ. ಇಲ್ಲಿಂದ 2 ಚೈನ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ. ಬೀಡ್ ಬೇಡ ಅಂದವರು, ಕುಚ್ಚು ಬೇಡ ಅಂದವರು ಆ ಆರ್ಚ್ ಕಂಪ್ಲೀಟ್ ಆದ ತಕ್ಷಣ ಡೈರೆಕ್ಟಾಗಿ 2 ಚೈನ್ ಈ ಥರ ಸ್ಟಾರ್ಟ್ ಮಾಡಿಕೊಂಡು ಒಂದು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಗ್ಯಾಪಲ್ಲಿ ಒಂದು ಕಂಬ ಮಾಡ್ಕೋಬೇಕು. 2 ಚೈನ್ ಮಾಡಿ ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಬೇಸ್ ಬೇಡ ಅಂದರೆ ಮೆಜರ್ಮೆಂಟ್ ಕರೆಕ್ಟಾಗಿ ನೀವು ಒಂದು ಅಂದಾಜು ಮೇಲೆ ಮಾಡ್ಕೋಬೇಕು ಫ್ರೆಂಡ್ಸ್.
ನೋಡಿ ಇವಾಗ 3 ಚೈನ್ ಮಾಡಿದೆ, ಇಲ್ಲಿ 4 ಡಬಲ್ ಕ್ರೋಶೆನ ಮಾಡ್ಕೊತೀನಿ. 3 ಚೈನ್ ಮಾಡಿ 4 ಕಂಬಗಳನ್ನ ಮಾಡ್ಕೊಳ್ಳೋಣ. 4 ಡಬಲ್ ಕ್ರೋಶೆ, ಒಂದು ಟ್ರಯಾಂಗಲ್ಗೆ 4 ಡಬಲ್ ಕ್ರೋಶೆ ಮಾಡಿ ಒಂದು ಗ್ಯಾಪ್ ನಾವು ಏನು ಲಾಕ್ ಇರುತ್ತೆ ಅದು ಲಾಕ್ ಬಿಟ್ಬಿಟ್ಟು ಒಂದು ಚೈನ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಚೈನ್ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿದ ತಕ್ಷಣ ಅಗೇನ್ 3 ಸಿಂಗಲ್ ಕ್ರೋಶೆ. ನೀವು ಬೇಸ್ ಲೈನ್ ಹಾಕಿಲ್ಲ ಅಂದರೆ 3 ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ. ಬೇಸ್ ಲೈನ್ ಹಾಕಿದ್ರೆ ನೀವು ಈ ಥರ ಸಿಂಗಲ್ ಕ್ರೋಶೆಸ್ನೇ ಮಾಡ್ಕೊಳ್ಳಿ. ಆಪ್ಷನಲ್ ಫ್ರೆಂಡ್ಸ್, ಬೇಸ್ ಲೈನು ನಿಮ್ಗೆ ಟೈಮ್ ಆಗುತ್ತೆ, ಬೇಗ ತುಂಬ ಟೈಮ್ ತೊಗೊಳುತ್ತೆ ಅಂದರೆ ನೀವು ಡೈರೆಕ್ಟ್ ಸೆಕೆಂಡ್ ಸ್ಟೆಪ್ಪೇ ಸ್ಟಾರ್ಟ್ ಮಾಡ್ಬೋದು. 3 ಸಿಂಗಲ್ ಕ್ರೋಶೆ ಆದಮೇಲೆ ಡಿಸೈನ್ನ ಟರ್ನ್ ಮಾಡ್ಕೊಳ್ತೀನಿ. ಈ ರೀತಿ ಟರ್ನ್ ಮಾಡಿಕೊಂಡು ಅಗೇನ್ 3 ಚೈನ್ ಹಾಕೋತೀನಿ. ನಾನು 3 ಚೈನ್ ಹಾಕೋತೀನಿ. 1 ಚೈನ್, 2 ಚೈನ್, 3 ಚೈನ್. 3 ಚೈನ್ ಹಾಕ್ಕೊಂಡು ಕಂಬನ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಪಾಯಿಂಟು ಸಿಂಗಲ್ ಕ್ರೋಶೆಯಿಂದ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ ನಾವು ಕಂಬಗಳನ್ನ, ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಅಲ್ಲೇ ನಾನು ಒಂದು ಕಂಬನ ಮಾಡ್ಕೊಳ್ತೀನಿ. ಇನ್ನೊಂದು ಕಂಬ 2 ಹೋಲ್ ಗ್ಯಾಪ್ ಬಿಟ್ಟು ಕಂಬದ ಮೇಲಿರೋ 2 ಹೋಲ್ ಗ್ಯಾಪ್ನ ಬಿಟ್ಟು ಇನ್ನೂ ಒಂದು ಡಬಲ್ ಕ್ರೋಶೆ ಮಾಡ್ಕೊತೀನಿ. 3ನೇ ಹೋಲ್ ಗ್ಯಾಪ್ಗೆ ಇನ್ನೂ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ಮತ್ತೆ 3 ಚೈನ್ ಹಾಕಿ 3 ಚೈನ್ ಹಾಕೋಣ. ನಾವು ಏನು ಕಂಬ ಮಾಡಿದ್ವಿ ಅದೇ ಪಾಯಿಂಟಿಗೆ ಮತ್ತೊಂದು ಕಂಬ ಮಾಡ್ಕೊಳ್ತೀನಿ. ಸೊ ಈ ರೀತಿ 3 ಟ್ರಯಾಂಗಲ್ಸ್ ಬರುತ್ತೆ. ಒಂದು ಆರ್ಚ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಫ್ರೆಂಡ್ಸ್ ಯಾವ ರೀತಿ ಮಾಡಿದ್ದೀವಿ ಅಂತ. ನೋಡೋಕೆ ಕನ್ಫ್ಯೂಷನ್ ಇರ್ಬೋದು, ಬಟ್ ಮಾಡೋಕ್ಕೆ ತುಂಬ ಈಸಿನೇ ಇದೆ. ನೋಡಿ ಈ ಥರ ಮಾಡಿದ ತಕ್ಷಣ ಸ್ಟಾರ್ಟಿಂಗ್ ಅಂದರೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಮತ್ತು ನಾವು ನಾರ್ಮಲ್ ಆರ್ಚ್ ಯಾವ ರೀತಿ ಮಾಡ್ತೀವಿ 3 ಚೈನ್ ಮಾಡಿ 4 ಕಂಬ ಮಾಡ್ಕೊಳ್ಳೋಣ. ಒಂದೇ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಅಂದರೆ ನಿಮ್ಗೆ ಐಡಿಯಾಗೋಸ್ಕರ ಬೀಡ್ಸ್ನ ಹಾಕಿದ್ರೆ ಯಾವ ರೀತಿ ಕಾಣುತ್ತೆ, ವಿತೌಟ್ ಬೀಡ್ ಯಾವ ರೀತಿ ಕಾಣುತ್ತೆ ಅಂತ ಚಿಕ್ಕ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕಂಬ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಈ ಬೀಡ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ನಾನು ತೆಗೆದುಬಿಟ್ಟು ಮತ್ತೆ ಮಾಡಿದ್ದೀನಿ ಫ್ರೆಂಡ್ಸ್. ಮೀಡಿಯಮ್ ಸೈಜ್ ಬೀಡ್ ಒಂದೇ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೋಸ್ಕರ ಈ ಬೀಡನ್ನ ಸ್ಕಿಪ್ ಮಾಡಿದ್ದೀನಿ. ಸೊ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಂಬಿಡಿ. 4 ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಡಬಲ್ ಕ್ರೋಶೆ ಮಾಡಿ ಸೊ ಸೆಂಟ್ರ್ ಟ್ರಯಾಂಗಲ್ ಬಿಟ್ಬಿಟ್ಟು 3 ಚೈನ್ ಹಾಕಿರೋ ಟ್ರಯಾಂಗಲ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ಟೈಟ್ ಲಾಕ್ ಮಾಡಿದ್ರೆ 2 ಚೈನ್ ಹಾಕಿ, ನಾರ್ಮಲ್ ಲಾಕ್ ಮಾಡಿದ್ರೆ 1 ಚೈನ್ ಹಾಕಿ. ಸೊ ಮತ್ತೆ 4 ಡಬಲ್ ಕ್ರೋಶೆ ಹಾಕಿ ಫಿಲ್ ಮಾಡಿಬಿಟ್ಟು 1 ಚೈನ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ತೀನಿ. ಹೋಲ್ ಗ್ಯಾಪ್ಗೆ ಲಾಕ್ ಮಾಡಿಕೊಂಡು ಒಂದು ಚೈನ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ತೀವಿ. ಮತ್ತು ಒಂದು ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಳೋಣ, ಕುಚ್ಚಿಗೆ ಪ್ಲೇಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಬೀಡ್ಸ್ ಹಾಕಿದ್ರೆ ಈ ರೀತಿ ಕಾಣಿಸುತ್ತೆ. ವಿತೌಟ್ ಬೀಡ್ಸು ನೀವು ಫಸ್ಟ್ ಹಾಕಿದ್ವಿ ಅಲ್ಲ ಅದನ್ನು ಚೆಕ್ ಮಾಡ್ಕೋಬೋದು. ಪಕ್ಕದ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ಲಾಕ್ ಮತ್ತು 4 ಚೈನ್ ಚೈನ್ಸ್ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಅಗೇನ್ ಒಂದು ಸಿಂಗಲ್ ಕ್ರೋಶೆ ಬದಲು ನಾನು ಬೀಡ್ ಹಾಕಿದ್ದೀನಿ ಫ್ರೆಂಡ್ಸ್. ಈ ರೀತಿ ಕಾಣಿಸ್ತಾ ಇದೆ ನೋಡಿ ಡಿಸೈನು. ವಿತ್ ಬೀಡ್ಸ್ ಈ ರೀತಿ ಕಾಣುತ್ತೆ, ವಿತೌಟ್ ಬೀಡ್ಸ್ ಆ ರೀತಿ ಕಾಣಿಸುತ್ತೆ. ನಾನು ಸೆಂಟ್ರಲ್ಲಿ ಒಂದು ಬೀಡ್ ಹಾಕಿದ್ದೀನಲ್ಲ ಅದನ್ನು ಸ್ಕಿಪ್ ಮಾಡಿದ್ದೀನಿ, ತೆಗೆದು ಹಾಕ್ಬಿಟ್ಟು ಮತ್ತೆ ಮಾಡಿದ್ದೀನಿ. ಸೊ ಈ ರೀತಿ ಕಾಣಿಸುತ್ತೆ, ಯಾಕಂದರೆ ವಿತೌಟ್ ಬೀಡ್ ಚೆನ್ನಾಗಿ ಅನಿಸ್ತಾ ಇತ್ತು ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣಿದ್ರೆ ಟ್ರೈ ಮಾಡಿರೋ ಡಿಸೈನು ನಿಮ್ಗೆ ಇಷ್ಟ ಆದರೆ ಖಂಡಿತ ಒಂದ್ಸರಿ ಟ್ರೈ ಮಾಡಿ. ಅಂದರೆ ನಿಮ್ಗೆ ಕಷ್ಟ ತುಂಬ ಹಾರ್ಡಾಗಿದೆ ಡಿಸೈನು ಅಂತ ಆ ಥರ ಏನೂ ಇಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗೇ ಇದೆ. ನೀವು ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು. ಸೊ ಇದು ಕಂಟಿನ್ಯೂಸ್ ಆಗಿ ವಿತೌಟ್ ಕುಚ್ಚು ಡಿಸೈನೇ, ಬಟ್ ಕುಚ್ಚು ಕಟ್ಟಿ ತೋರಿಸಿದ್ದೀನಿ. ಕುಚ್ಚು ಕಟ್ಟಿದ್ರಂತೂ ಇನ್ನೂ ಲುಕ್ ಬಂತು ಡಿಸೈನ್ಗೆ, ತುಂಬ ನೀಟಾಗಿ ಚೆನ್ನಾಗಿ ಕಾಣ್ತಾ ಇದೆ. ಸೊ ಬೇಸ್ಲೈನ್ ಹಾಕಿರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು. ಎಕ್ಸ್ಟ್ರಾ ಒಂದು ಲೈನ್ ಬಂದಿರುತ್ತೆ ಅಲ್ವಾ. ಸೊ ಈ ರೀತಿ ಇದೆ. ಇದಕ್ಕೆ ಪ್ರೈಸ್ ಬಂದು 550 to 650 ಚಾರ್ಜ್ ಮಾಡ್ಬೋದು. ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಚಾರ್ಜ್ ಮಾಡ್ಕೊಳ್ಬೋದು. ಸೊ
ಡಿಸೈನ್ ಈ ಥರ ಇದೆ. ಬೇಕಂದರೆ ಬೀಡ್ಸ್ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ. ಸೊ ಸ್ಲ್ಯಾಂಟಿಂಗ್ ಆರ್ಚಸ್ಸೇ, ಬಟ್ ಅದೇ 2 ಸ್ಲ್ಯಾಂಟಿಂಗ್ ಆರ್ಚ್ ಮಧ್ಯೆ ಇನ್ನೂ ಒಂದು ಆರ್ಚ್ ಬಂದಿರೋ ಥರ ಒಂದೇ ಸ್ಟೆಪ್ಪಲ್ಲಿ ಮಾಡಿರೋದು. ಸಿಮಿಲರ್ ಡಿಸೈನ್ ಒಂದ್ಸರಿ ತೋರಿಸಿದ್ದೀನಿ ಫ್ರೆಂಡ್ಸ್, ಅದು ಸ್ವಲ್ಪ ಟಫಲ್ಲೇ ಇತ್ತು, ಬಟ್ ಇದು ತುಂಬ ಈಸಿ. ನೋಡೋಕೆ ಅನ್ಸಿದ್ರೂ ತುಂಬ ಈಸಿಯಾಗಿ ಈ ಡಿಸೈನ್ನ ಮಾಡ್ಕೋಬೋದು. ನಿಮ್ಗೆ ಇಷ್ಟ ಆಗಿದ್ರಲ್ಲಿ ಖಂಡಿತ ಟ್ರೈ ಮಾಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.